ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ದೇಶ ಸೇವೆಯೇ ಈಶ ಸೇವೆ ಎಂಬ ನಾನುಡಿಯನ್ನ ಎಲ್ಲರೂ ಮನಗಾಣಬೇಕಾಗಿದೆ ಅಂತ ಮಾಜಿ ಸೈನಿಕ ಕಾಟೇರ್ ರಮೇಶ್ ಅವರು ಹೇಳಿದರು. ಪಟ್ಟಣದ ಬಿಸಿಎಂ ಬಾಲಕಿಯರ ಹಾಸ್ಟೆಲ್ನಲ್ಲಿ ನಡೆದ ಕಾರ್ಗಿಲ್ ವಿಜಯ ದಿವಸ ಆಚರಣೆ ಕಾರ್ಯಕ್ರಮದಲ್ಲಿ ಅವರು ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ರೈತರು ಸೈನಿಕರು ದೇಶದ ಬಹುದೊಡ್ಡ ಆಸ್ತಿ, ಅವರನ್ನ ಎಲ್ಲರೂ ಗೌರವಿಸಬೇಕು, ಸತ್ಕರಿಸಬೇಕು ಅಂತ ಕರೆ ನೀಡಿದರು. ಹಾಸ್ಟೆಲ್ ವಿದ್ಯಾರ್ಥಿಗಳು ಹಾಗೂ ಉಪಸ್ಥಿತರಿದ್ದವರೆಲ್ಲರೂ ಕೂಡ ಸೇರಿ ಭಾರತಾಂಬೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಮಿಸಿದ್ರು ಹಾಗೂ ಬೆಳಗುವ ಕ್ಯಾಂಡಲ್ ಹಿಡಿದು ಕೆಲ ಹೊತ್ತು ಮೌನಾಚರಣೆ ಆಚರಣೆ ಮಾಡುವ ಮೂಲಕ ಯುದ್ಧದಲ್ಲಿ ವೀರ ಮರಣ ಒಪ್ಪಿರುವ ವೀರ ಯೋಧರಿಗೆ ಗೌರವ ನಮನಗಳನ್ನು ಸಲ್ಲಿಸಿದ್ರು. ಯೋಧರ ತ್ಯಾಗ, ಬಲಿದಾನಗೈದವರ ದೇಶಕ್ಕಾಗಿ ಜೀವನವನ್ನೇ ಅರ್ಪಿಸಿಕೊಂಡಿರುವವರ ಹಾಗೂ ಅವರ ಕುಟುಂಬಸ್ಥರ ತ್ಯಾಗಮಯ ಜೀವನದ ಜೀವನಗಾಥೆಗಳನ್ನು ಪ್ರಸ್ತಾಪಿಸಿ ಪ್ರಸ್ತುತಪಡಿಸಲಾಯಿತು. ಮತ್ತೋರ್ವ ಮಾಜಿ ಸೈನಿಕರಾದ ಮಂಜುನಾಥ್, ಹಾಸ್ಟೆಲ್ ವಾರ್ಡನ್ ಕೊಟ್ರಮ್ಮ, ಕರ್ವೆ ಅಧ್ಯಕ್ಷ ಕಾಟೇರ್ ಹಾಲೇಶ್, ಉಪನ್ಯಾಸಕರು ವಿಕಾಸ್ ಇವರು ಮಾತನಾಡಿದರು. ಶಿಕ್ಷಕರಾದ ಜಯಣ್ಣ, ಶಿಕ್ಷಕಿಯರಾದ ಮಂಜುಳಾ ಹಾಗೂ ಸರಸ್ವತಿ, ಮಹಿಳಾ ವಕೀಲರಾದ ಇಂದ್ರಮ್ಮ, ಪತ್ರಕರ್ತ ಗುನ್ನಾಳಿ ಶ್ರೀಧರ್, ಸಾಮಾಜಿಕ ಹೋರಾಟಗಾರ ಎನ್ ಅರ್ಜುನ್ ಹಾಗೂ ಶಾಲೆಯ ಹಾಸ್ಟೆಲ್ ವಿದ್ಯಾರ್ಥಿಗಳು ಮತ್ತು ಹಾಸ್ಟೆಲ್ ಸಿಬ್ಬಂದಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವರದಿ ವಿಜಿ ವೃಷಭೇಂದ್ರ ಕೋಟ್ಲಿಗೆ. ಆಮೇಲೆ ನಾವು ಅವ್ರಿಗೆ ಗೌರವದಿಂದಲೇ ಈ ಸಾರ್ ಎಷ್ಟೊಂದು ವಿಷಯ ಹೇಳಿದ್ರು. ಈ ಹುಡುಗರಿಗೆ ಇಷ್ಟೊಂದು ಸವಲತ್ತು ಸಿಕ್ಕಿದೆ, ಚೆನ್ನಾಗಿ ಓದಿ, ಆಮೇಲೆ ಗುರು ಇರೋರ ಬಗ್ಗೆ ಗೌರವ ಇರಲಿ ಅಂತ ಹೇಳಿದ್ರು. ಇವ್ರಿಗೂ ನಮಸ್ಕಾರ. ಮತ್ತು ನಮಗೆ ಹೆಚ್ಚಾಗಿ ಯೋಧರಿಗೆ ಎಲ್ಲ ಯೋಧರು ನಾವು ನೋಡಿವಿ. ಈ ಸರ್ ಅಂತ ರಮೇಶ್ ಸರ್ ಅಂತ ಯೋಧರು ನಾನು ಎಲ್ಲಿ ನೋಡೇ ಇಲ್ಲ. ಹೇಳ್ಬೇಕಂದ್ರೆ ಅವರು ನಿಜವಾಗ್ಲೂ ನಾನು ಧನ್ಯವಾದ ಹೇಳ್ತೀನಿ. ಎಲ್ಲರೂ ಈ ಅವಕಾಶ ಕೊಟ್ಟದಕ್ಕಾಗಿ ಎಲ್ಲರಿಗೂ ಗೊತ್ತಿಲ್ಲ. ನಮಸ್ಕಾರ. ಅಷ್ಟೇ ಆ ಸಂದರ್ಭದಲ್ಲಿ ಗೊತ್ತಾಗಲ್ಲ. ಆವತ್ತು ಒಂದು ನಮ್ಮ ವಾಜಪೇಯಿ ಸರ್ ಅವರು ಪ್ರಧಾನಮಂತ್ರಿ ಆದ ಕಾರ್ಗಿಲ್ ಯುದ್ಧ ಆಯ್ತಲ್ಲ, ಪ್ರತಿಯೊಂದು ಬಾಡಿ ಮನೆಗೆ ಬಂದವು. ಪ್ರತಿಯೊಂದು ಬಾಡಿ ಹೆಂಗಿರಲ್ಲ, ಒಟ್ಟು ಆ ಮೂಳೆ ಮಾಸು ಕಟ್ಟಿ ಅವ್ನು ಬಾಡಿ ಕೊಟ್ಟಿದ್ದಾರೆ. ಅದು ರೂಲ್ ಮಾಡಿದ್ದು ನಮ್ಮ ಪ್ರಧಾನಮಂತ್ರಿ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವತ್ತು ಪ್ರತಿಯೊಂದು ನಮ್ಮ ದೇಶದ ಬಗ್ಗೆ ಗಮನ ಎಲ್ಲರಿಗೂ ಇದೆ. ಎಲ್ಲರೂ ದೇಶ ಪ್ರೇಮಿಗಳೇನೆ, ವಿದ್ಯಾರ್ಥಿಗಳು ದೇಶ ಪ್ರೇಮಿಗಳೇ. ದೇಶ ಪ್ರೇಮಿ ಹೆಂಗಿರ್ಬೇಕಂತಂದ್ರೆ ಪ್ರತಿಯೊಬ್ಬರು ಕಣಕಣದಲ್ಲಿ ಬರ್ಬೇಕು. ಅಂದರೆ ಕಣ ಪ್ರತಿಯೊಂದು ಮನಸ್ಸಲ್ಲಿ ನಾನು ದೇಶ ಸೇವೆ ಮಾಡಬೇಕು, ನಾನು ಮಿಲಿಟರಿಗೆ ಹೋಗ್ಬೇಕು, ನಾನು ದೇಶಕ್ಕೋಸ್ಕರ ಏನು ಮಾಡಬೇಕು, ನಾನು ಏನು ಮಾಡಿದೆ ಮುಖ್ಯ, ನಾನು ಏನು ಮಾಡಿದೆ, ದೇಶ ಏನು ಮಾಡಿದೆ ಮುಖ್ಯ ಅಲ್ಲ, ದೇಶ ನನಗೇನು ಮಾಡಿದೆ ಮುಖ್ಯ, ನಾನು ದೇಶಕ್ಕೋಸ್ಕರ ಏನು ಮಾಡಿದೆ ಅದು ಮುಖ್ಯ. ನೀವು ನಿಮ್ಮ ತಂದೆಗೋಸ್ಕರ ಏನು ಮಾಡಿದ್ರಿ, ನಮ್ಮ ದೇಶಕ್ಕೆ ಊರಿಗೋಸ್ಕರ ಏನು ಮಾಡಿದೆ ಅದು ಮುಖ್ಯ. ಪ್ರತಿಯೊಬ್ಬರು ವಿದ್ಯಾರ್ಥಿಯಲ್ಲಿ ಪ್ರತಿಯೊಬ್ಬರಲ್ಲಿ ಬಂದರೆ ಪ್ರತಿಯೊಬ್ಬರು ನಮ್ಮ ದೇಶ ಭಾಳ ಉನ್ನತ ಹೋಗುತ್ತೆ. ಎಲ್ಲರೂ ಏನಂತ ನನಗೆ ಹಾಕಬೇಕು, ನೀಗೆ ಹಾಕಬೇಕು, ನನಗೆ ಹಾಕಬೇಕು, ನೀಗೆ ಹಾಕಬೇಕು. ಯಾರು ತನ್ನ ಮಗು ಎದ್ದು ಸತಿ ಬರಪ್ಪ ಇಬ್ಬರು ಹಿಂಗೆ ಅದನ್ನ ಯಾವ ಮನಸ್ಸಲ್ಲಿ ಇಟ್ಕೊಂಡ್ಬಾರ್ದು. ದಯಮಾಡಿ ಎಲ್ಲರಿಗೆ ನಮಗೆ ದೇಶ ಸೇವೆ ಯಾವುದೇ ರೂಪದಲ್ಲಿ, ಅದು ಮಿಲಿಟರಿ ಹೋಗಿ ಮಾಡಿ ಗಂಡಿಡ್ತಾನೆ ಮಾಡ್ಬೇಕಂತಲ್ಲ, ಅದು ಯಾವುದೇ ಒಂದು ರೂಪದಲ್ಲಿ ಮಾಡಿ ಎಲ್ಲರಿಗೆ ಅನುಕೂಲವಾಗಿ ಮಾಡಿ. ನೀವು ವಿದ್ಯಾರ್ಥಿಗಳು ಇದಿರಲ್ಲ, ಇವತ್ತು ನಾಳೆ ನೀವೇ ಇವತ್ತು ಫಸ್ಟಿಗೆ ಮಿಲಿಟರಿಲಿ ಲೇಡೀಸ್ ಇದ್ದಿಲ್ಲ, ಇವತ್ತೆಲ್ಲ ಲೇಡೀಸ್ ಆಗ್ತದೆ, ಅಪಾಯಿಂಟ್ಮೆಂಟ್ ಆಗ್ತದೆ. ನಿಮಗೊಂದು ಅವಕಾಶ ಇದೆ. ವೀರ ವನಿತೆಯರು ನಮ್ಮ ವಿಜಯನಗರ ಡಿಸ್ಟಿಕ್ ಒಣಕೆ ಓಬವ್ವನ ಹುಟ್ಟಿದ ನಾಡಿದೆ. ಯಾವ ನಾಡು? ಒಣಕೆ ಓಬವ್ವ ಹುಟ್ಟಿದ ನಾಡು. ಆ ಟೈಮಲ್ಲಿ ಒಣಕೆ ಓಬವ್ವನೇ ಒಂದು ದೊಡ್ಡ ಹೆಸರು ಮಾಡಿದ ಇತಿಹಾಸ ಇದೆ. ಅಂತ ವೀರ ವನಿತೆಯರ ಒಣಕೆ ಓಬವ್ವನ ನಾಡಿನ ನಮ್ಮ ಜಿಲ್ಲೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಕೂಡ್ಲಿ ತಾಲೂಕಿನ ಮಹಿಳೆಯರು ನೀವು ಒಂದು ಟಾಪನ್ನು ಹಾಗೆ ಆಗ್ತೀರಿ. ಯಾವಾಗಲೂ ನೀವು ಸ್ಮರಿಸಿ ದೇವರ ಹತ್ರ ಬೇಡಿಕೆ ಹೇಳಿ, ತಂದೆ ತಾಯಿ ಹತ್ರ ಆಶೀರ್ವಾದ ಇರಲಿ. ನಮ್ಮ ಜಯಣ್ಣ ಸರ್ ಹೇಳಿದ್ರು, ಲಾಯರ್ ಮೇಡಮ್ ಹೇಳಿದ್ರು, ನಮ್ಮ ತಂಗಿ ಹೇಳಿದ್ರು, ಮತ್ತು ವಿವೇಕ್ ಸರ್ ಹೇಳಿದ್ರು, ಮಂಜಾತ್ ಸರ್ ಹೇಳಿದ್ರು. ಪ್ರತಿಯೊಬ್ಬರು ಯೋಧನೆ. ಅವ್ನು ಮಿಲಿಟರಿ ಡ್ರೆಸ್ ಹಾಕಿ ಗನ್ ಹಿಡ್ಕೊಂಡು ಯೋಧಲ್ಲ, ಅವ್ನು ಶಿಸ್ತಿನ ಸಿಪಾಯಿ. ಅಂದರೆ ನೀವು ಶಿಸ್ತಾಗಿ ಟೀಚರ್ ಮೇಡಮ್ ಗೌರವ ಕೊಡೋದಾಗಲಿ, ಯಾರನ್ನ ವಯಸ್ಸಾದವರಿಗೆ ಸಹಾಯ ಮಾಡೋದಾಗಲಿ ಎಲ್ಲದು. ಈಗ ನೋಡು 63 ಬರ್ತಿ ಮೇಡಮ್, ಅಪ್ಪರ್ 63 ಬರ್ತೀಯಲ್ಲ, 63 ಹೊತ್ತು 87 ವರ್ಷ ಇನ್ನೂರು ಹಿಂಗೆ ಸ್ಟನ್ಯವಾಗಿದ್ದಾರೆ. ಇಲ್ಲೇ ನಮ್ಮ ಮನೆ ಇದೆ, ಇನ್ನೂ ಓಡಾಡ್ತಾರೆ. ಆಕ್ಸಿಡೆಂಟ್ ಆಯ್ತು ಮೊನ್ನೆ ರೀಸೆಂಟ್ ಆಗಿ. ಅವರು ವಿವೇಕ್ ಅಷ್ಟು ವಯಸ್ಸು ದೇವೇಂದ್ರ ಪ್ರಸಾದ್ ಕನ್ನಡ ಮಾಡಿದ್ವಲ್ಲ, ಅಂತ ಪೆಟ್ಟು ಬಿದ್ದರೆ ಸತಿ ಬಳ್ಳು ಹೊಡ್ತಾ ಅದರಲ್ಲಿ ಬೈಕ್ ಹೊಡ್ಕೊಂಡು ಮಾಡ್ತಾರೆ. ನಾನು ಹೊಂಡ್ರಾಗ್ಬಿಟ್ಟಿದ್ದೀನಿ, ಸುಳ್ಳಲ್ಲ. ಏನ್ ಇಷ್ಟೊಂದು ಧೈರ್ಯ ನಿಮಗೆ? ಅವರು ಈಶೆ ಮಾಡಿಸ್ತಾ ಇರಲ್ಲ, ಏನು ಉಳಿದು ಹೋಗೋಸ್ಕರ ಅಷ್ಟೊಂದು ಧೈರ್ಯ.
ಅವ್ರ ಮಗ ಸೈಡ್ ಕಿವಿ ಅಂತಂದ ಅಷ್ಟೊಂದು ಧೈರ್ಯ ಸೈನಿಕರು ಅಷ್ಟೊಂದು ಇಲ್ಲಿ ಗಾಡಿ ಕುಂದ್ರೆ ಬೇಡ ಸರ್ ನಾನು ಹೇಳ್ತೀನಿ ಸರ್ ನಮ್ಮ ಗಾಡಿ ಕುಂದ್ರೆ ಬೇಡ ಈಗ ಕಾರ ಬರ್ತೀವಿ ಬಸ್ತಿ ಬರ್ತೀವಿ ಅಂತ ಬರಕ್ತಾ ಇಲ್ಲ. ಇವತ್ತು ಸೈನಿಕರು ಮುಖ್ಯ ಅಲ್ಲ, ಎಲ್ಲ ಪ್ರತಿಯೊಬ್ಬರಿಗೆ ಕಣಕಣದಲ್ಲಿ ಬರೋದು ನಾನು ಸೈನಿಕ, ನಾನು ಒಂದು ದೇಶಕ್ಕೋಸ್ಕರ ಮಾಡಿ ತೋರಿಸ್ಬೇಕು, ದೇಶ ನನಗೆ ಕೊಡ್ತು ಮುಖ್ಯ ಅಲ್ಲ, ನನಗೆ ಫ್ರೀ ಕೊಡ್ತು ಆ ಫ್ರೀ ಅದು ಕೊಡೋದು ಮುಖ್ಯ ಅಲ್ಲ, ನಾನು ದೇಶಕ್ಕೆ ಹೆಂಗೆ ಕೊಟ್ಟೆ, ನನ್ನಿಂದ ಏನು ಸಹಾಯ ಆಗುತ್ತೆ ಅದು ಮಾಡಿ, ನಿಮ್ಮಿಂದ ಏನು ದೊಡ್ಡದು ಕಡಿಮೆ ಆಗುತ್ತೆ ನಿಮ್ಮಿಷ್ಟ ಕಾಣಿಸ್ತಾರೆ ಸಣ್ಣ ಸಹಾಯ. ನೋಡು ಒಂದು ಅಳಿಲಿದೆಯಲ್ಲ, ರಾಮಸೇತು ಪಟ್ಟ ಮಣ್ಣು ಪಟ್ಟಿಗೆ ಮಾಡಿದ್ವಿ, ಇವತ್ತು ಅಳಿನ ಜೀವ ಪೂರ್ತಿ ಇಷ್ಟರಲ್ಲಿ ನಮ್ಮ ಇತಿಹಾಸದಲ್ಲಿ ಒಂದು ಹೇಳ್ತಾರೆ ಅಳಿದ ಸೇವೆ. ಹಳಿ ಸೇವೆ ಆಗಂತ ಹೇಳ ಹಳಿ ದೊಡ್ಡ ಮಣ್ಣು ದೊಡ್ಡ ಬಂಡಿ ಹೊತ್ಕೊಂಡ್ಬರ್ಲಿಲ್ಲ, ಸಣ್ಣ ಸೇವೆ ಹಳಿ ಸೇವೆ, ಆ ಹಳಿ ಸೇವೆ ಮಾಡಿದೆ ನಾನು. ಅದಕ್ಕೆ ನಮಗೆ ಒಂದು ತೃಪ್ತಿ, ದೇಶಕ್ಕೊಂದು ತೃಪ್ತಿ, ಎಲ್ಲರಿಗೂ ಯಾವುದೋ ಕಾರಣದಿಂದ ಮಾಡಿ ಭಾಳ ನಮಗೆ ಈ ನಮ್ಮ ಸಮಯ ಭಾಳ ಕಡಿಮೆ ಇದರಿಂದ ನಮ್ಮ ವಿವೇಕ್ ಸರ್ ಆದರು, ನಮ್ಮ ಪತ್ರಕರ್ತರಾದರು, ರಕ್ಷಣಾ ವೇದಿಕೆ ಅಧ್ಯಕ್ಷರ ನಮ್ಮ ಹರೀಶ್ಚಂದ್ರ ಸರ್ ಆದರು, ವಕೀಲರ ಮೇಡಮ್ ಆದರು, ಮತ್ತು ಜಯಣ್ಣ ಸರ್ ಆದರು, ಕೊಟ್ಟರು ಮೇಡಮ್ 5 ನಿಮಿಷದಲ್ಲಿ ನಾನು ಬಳ್ಳಾರಿಗೆ ಬರ್ತಿದ್ದೆ, ರಾಮಪುರ ಹೋಗಿ ಆ ಮೇಡಮ್ ಒಂದು ಮಾತು ಮೇಡಮ್ ಅವ್ರಿಗೆ ಇದೆ ಮೇಡಮ್ ದಯಮಾಡಿ ನಮಗೆ ಒಂದು ಅವಕಾಶ ಮಾಡಿ ಬರೀ ಸರ್ ನೀವು ಕಾರ್ಯ ವಿಧಿವೋತ್ಸವ ಮಾಡೋದು 10 ನಿಮಿಷ ವಿವೇಕ್ ಸರ್ 10 ನಿಮಿಷ ಮಂಜಿಗೆ ಹೇಳಿದೆ ನಾನು, ಯಾಕಂದ್ರೆ ಟೈಮ್ ಅಭಾವ, ನಾವು ಹೊರಗಡೆ ಹೋಗಿದ್ದೆ, ನಾವು ಏನೋ ಮಾಡೋದು ನೋಡೋದು ಆಗಲಿ, ಅಷ್ಟೊಂದು ನಮ್ಮ ದೊಡ್ಡದೇ ಮಾಡೋದಕ್ಕೆ ಪ್ರಯತ್ನ ಪಟ್ಟಿವಿ, ನಮಗೆ ಆಗಲಿ ಎಷ್ಟಾದಷ್ಟು ಮಾಡಿದ್ವಿ. ನಮಗೆ ಮುಖ್ಯ, ನಮಗೆ ಜನರು ಆಗಸ್ಟ್ 15 ಜನವರಿ 26 ಕಾಲ ಜನರು ಎಗ್ಗಾಡೋದು ಮುಖ್ಯ ಅಲ್ಲ, ನಮಗೇನೋ ದೇಶಕ್ಕೋಸ್ಕರ ಪ್ರೀತಿ ಪ್ರೇಮ ವಾತ್ಸಲ್ಯ ಇದು ಮುಖ್ಯ ನಮಗೆ. ಆ ಉದ್ದೇಶದಿಂದ ನಮ್ಮ ವೀರ ವನಿತೆಯ ನಮ್ಮ ಶಿಕ್ಷಕಿಯರು ಮತ್ತು ನಮ್ಮ ಸ್ಟೂಡೆಂಟ್ಗಳು ಎಲ್ಲರಿಗೂ ಹೇಳಿದಿಷ್ಟೇ, ಪ್ರತಿಯೊಬ್ಬರಲ್ಲಿ ನಮ್ಮ ದೇಶ ಪ್ರೇಮದ ಬಗ್ಗೆ ಉಕ್ಕಿ ಬರ್ಬೋದು. ಅದೇ ನಾನು ಹೇಳಿದ್ರೆ ತಮ್ಮ ಎಲ್ಲರೂ ನಿಮಗೆ ಸಹಕಾರ ಮಾಡಿದಂತ ಎಲ್ಲರೂ ಧನ್ಯವಾದಗಳು. ಅದರ ಜೊತೆಗೆ ನಾವು ಒಂದು ವಿಜಯೋತ್ಸವ ಸಹವನ್ನು ಈ ಕಾರ್ಯಕ್ರಮದೊಂದಿಗೆ ಮಾಡೋಣ. ಹಾಗೆ ನಾನಿಲ್ಲಿ ಎಲ್ಲ ಮಕ್ಕಳಿಗೆ ಒಂದು ವಿನಂತಿ ಏನಪ್ಪ ಅಂದರೆ, ಎಲ್ಲರೂ ಯು ಶೇಪಲ್ಲಿ ನಿಂದ್ರಣ. ಯು ಶೇಪಲ್ಲಿ ನಿಂತ್ಬಿಟ್ಟು ಇವಾಗ ನಮ್ಮ ಸಮ್ಮುಖದಲ್ಲಿರ್ತಕ್ಕಂಥ 2 ಯೋಧರು ಅವರ ಕೈಯಿಂದ 2 ಕ್ಯಾಂಡಲ್ ಸ್ಟಾರ್ಟ್ ಮಾಡ್ತಾರೆ. ಅವರು ನಮ್ಮ ಕೈಯಲ್ಲಿ ಕ್ಯಾಂಡಲ್ ಕೊಟ್ಟಿರ್ತಾರೆ, ಆ ಕ್ಯಾಂಡಲ್ನ ಜಸ್ಟ್ ನಾವು ಅವ್ರ ಕೈಯಿಂದ ಈ ಕಡೆಯಿಂದ ಸರ್ ಮಂಜುನಾಥ್ ಸರ್ ಈ ಕಡೆ ಮೂವ್ ಮಾಡ್ತಾರೆ, ಆ ಕಡೆಯಿಂದ ರಮೇಶ್ ಸರ್ ಮೂವ್ ಮಾಡ್ತಾರೆ, ಅದನ್ನು ನಾವು ಪಾಸ್ ಮಾಡ್ತಾ ಹೋಗೋಣ. ಅದ್ರ ಜೊತೆಗೆ ನಾವು ಒಂದು ಸಾಂಗ್ ಹಾಕಿರ್ತೇವೆ, ಆ ಸಾಂಗ್ ಪ್ಲೇ ಮಾಡ್ಕೊಂಡು ಜಸ್ಟ್ ನಾವು ನಮ್ಮನ್ನ ಸಲ್ಸೋಣ ಅಂತ ಈ ಥರ ಪ್ಲಾನ್ ಮಾಡಿದ್ವಿ. ಇದಕ್ಕೆಲ್ಲ ನೀವು ಸಹಕಾರ ನೀಡಬೇಕು, ಹಾಗೆ ನಮ್ಮ ದೇಶಕ್ಕೊಂದು ಗೌರವವನ್ನು ಸಲ್ಲಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ.